ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡೇನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾನು ಮಸ್ತ್ ಆರಾಮದಿ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ನ ಮಧ್ಯಾಹ್ನ ಮ್ಯಾಗ ಸ್ಟಾರ್ಟ್ ಮಾಡಾಕಂತೀನಿ ನೋಡ್ರಿ. ಆ್ಯಕ್ಚುಲಿ ನಿನ್ನೆ ಬ್ಲಾಗ್ ಮಾಡಿಲ್ಲ ನಾನು. ನಿನ್ನೆ ಪೂರ್ತಿ ದಿನ ಬ್ಲೌಸ್ ಕಟ್ ಮಾಡೋದು, ಬ್ಲೌಸ್ ಹೊಲ್ಕೊಳ್ಳೋದು, ಸೊ ಇದಾಗ್ಬಿಡ್ತು. ಬ್ಲೌಸ್ ಹೊಲ್ಕೊಂತ ಕುಂತ್ರ ಬ್ಲಾಗ್ ಆಗಂಗಿಲ್ಲ, ಬ್ಲಾಗ್ ಮಾಡ್ಕೊಂತ ಕುಂತ್ರ ಬ್ಲೌಸ್ ಆಗಂಗಿಲ್ಲ. ಸೊ ಹಾಗಾಗಿ ಒಂದಿನ ಬ್ಲಾಗ್ ಮಾಡಲಿಲ್ಲ. ಬ್ಲೌಸ್ ಹೊಲ್ಕೊಳೋದಾಯ್ತು ನೋಡ್ರಿ. ಮನೆಗೆ ಹೋಗಿಂದ ತೋರಿಸ್ತೀನಿ ಅಂತ ಬ್ಲೌಸ್ ಹೆಂಗೆ ಹೊಲ್ದಿನಿ ಅಂತೇಳಿ. ಆ್ಯಂಡ್ ಅರವಿಂದ್ ಅಂಕರ ಸ್ಕೂಲಿಗೆ ಹೋಗ್ಯಾನ. ಸೊ ಈಗ 2 days ಆಯಿತು ಅರವಿಂದ್ ಸ್ಕೂಲ್ ಸ್ಟಾರ್ಟ್ ಆಗಿ. ಇನ್ನೇನು ಅವನು ಬರೋ ಟೈಮ್ ಆಗೈತಿ ಸ್ಕೂಲಿಂದ. ಅವ್ನು ಸ್ಕೂಲ್ನಾಗೂ ಇವತ್ತು ಏನು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರಲ್ಲ ಆಟೋ ಅಂಕಲ್, ಅವ್ರೇನೋ ಪಾರ್ಟಿ ಕೊಡ್ತಾರಂತ. ಸೊ ಹಂಗಾಗಿ ಬರೋದೊಂದು 1/2 hour ಲೇಟ್ ಆಗೈತಿ. ಇಷ್ಟೊತ್ತಾಗಲಿ ಬಂದುಬಿಡ್ತಿದ್ದೆ ಇಲ್ಲ ಅಂದಿದ್ರೆ. ಆ್ಯಂಡ್ ಈಗ ನಾನು ಮತ್ತು ಅನ್ವಿತಾ ಎಲ್ಲಿಗೆ ಬಂದೀವಿ ಅಂತಂದರೆ, ಇಲ್ಲೇ ನಮ್ಮ ಮನೆ ಬಾಜುಕನ ಹನುಮಪ್ಪನ ಪ್ರಸಾದ ಐತಿ. ಶ್ರೀ ಹನುಮ ಜಯಂತಿ ಅಲ್ಲ ಇವತ್ತು. ಸೊ ಪ್ರತಿ ವರ್ಷವೂ ನಮ್ಮ ಇರೋದಾಗ ಆಚರಿಸ್ತಾರೆ ಹನುಮ ಜಯಂತಿನ. ಸೊ ಆ ದಿನ ಪ್ರಸಾದ ಇಟ್ಟಿರ್ತಾರೆ. ಸೊ ಹಾಗಾಗಿ ಪ್ರಸಾದ ಮಾಡೋಣ ಅಂಥೇಳಿ ಬಂದೇವಿ. ಸೊ ರಶ್ ನೋಡ್ತಾ ಇರ್ಬೋದು, ಯಾವ ಬರೀ ದೊಡ್ಡ ಹನುಮಪ್ಪನ ಬಾಲದ ಥರ ಕ್ಯೂ ಐತಿ. ಸೊ ಲೈನ್ ಒಳಗೆ ನಿಂತು ಹೊಂಟೇವಿ. ಆ ಕ್ಯೂ ನೋಡಿನ ನಾನಂತೂ ಫುಲ್ ಶಾಕ್ ಆದೆ. ನಾನು ಅನ್ವಿತಾ ಅಷ್ಟು ದೊಡ್ಡದಾಗಿತ್ತು. ನೋಡಿದ್ರೆ ಲೇಟಾಗಿ ಬಂದ್ವಿ, ಜಲ್ದಿನೂ ಬಂದಿಲ್ಲ. ಮತ್ತು ನೋಡಿದ್ರೆ ನಾವು ಅಷ್ಟು ಲೇಟಾಗಿ ಬಂದರೂ ಅಷ್ಟು ಜನ ಇದ್ದರು ನೋಡ್ರಿ. ಈಗ ಪ್ರಸಾದ ಹಾಕ್ಸ್ಕೊಂಡು ಬಂದ್ವಿ. ಹುಗ್ಗಿ ಮತ್ತು ಅನ್ನ ಸಾಂಬಾರು, ಬದ್ನಿಕಾಯಿ ಪಲ್ಯ, ಕೋಸಂಬರಿ ಇತ್ತು ಮತ್ತು ಅಂಬ್ಲಿನೂ ಇತ್ತು, ರಾಗಿ ಅಂಬ್ಲಿ. ಸೊ ಅನ್ವಿತಾ ಈಗ ಫಸ್ಟು ಹುಗ್ಗಿ ಮತ್ತು ಪಲ್ಯ ಅಷ್ಟು ಹಾಕಿಸ್ಕೊಂಬಂದಾಳ. ನಾನೆಲ್ಲ ಒಮ್ಮೆಗೆ ಹಾಕ್ಸ್ಕೊಂಬಂದ್ಬಿಟ್ಟಿನಿ. ಸೊ ನೋಡ್ತಾ ಇರ್ಬೋದು, ಹುಗ್ಗಿ, ಅನ್ನ, ಸಾಂಬಾರು, ಪಲ್ಯ, ಕೋಸಂಬರಿ, ಉಪ್ಪಿನಕಾಯಿ ಎಲ್ಲ ಒಂದು ಸತಿಗೆ ಹಾಕ್ಸ್ಕೊಂಬಂದ್ಬಿಟ್ಟೆ. ಮತ್ತು ಎಲ್ಲ ಉಂಡಿಂದ ಅನ್ವಿತಾ ಮತ್ತು ರಾಗಿ ಅಂಬ್ಲಿ ಹಾಕ್ಸ್ಕೊಂಬಂದು ಕೊಟ್ಲು. ರಾಗಿ ಅಂಬ್ಲಿ ಅಂತೂ ಸಖತ್ ಟೇಸ್ಟಿಯಾಗಿತ್ತು ಅಂತ ಅಂದು ಹೇಳ್ಬೋದು. ಆ್ಯಕ್ಚುಲಿ ಇವತ್ತು ರಾಗಿ ಗಂಜಿ ಮನೇಲಿ ಮಾಡಿರಲಿಲ್ಲ. ಇವತ್ತು ಮನೆಯಾಗ ರಾಗಿ ಗಂಜಿ ಸ್ಕಿಪ್ ಮಾಡಿದ್ದಕ್ಕೆ ಹನುಮ ಜಯಂತಿ ಒಳಗೆ ರಾಗಿ ಅಂಬ್ಲಿ ಸಿಕ್ತು. ಒಂದು ರೀತಿ ಚಲೋ ಅನ್ನಿಸ್ತು ನೋಡ್ರಿ. ಸೊ ಎಸ್ ಫ್ರೆಂಡ್ಸ್, ಇಲ್ಲೇ ನಮ್ಮ ಏರಿಯಾದಾಗ ಆಂಜನೇಯ ಪ್ರಸಾದದ ಊಟ ಇತ್ತು. ಸೊ ಊಟ ಮಾಡ್ಕೊಂಡು ಬಂದು ಈಗ ನೋಡ್ರಿ, ಇದು ಬ್ಲೌಸ್ಗೆ ಸ್ವಲ್ಪ ಹುಕ್ಸೋದು ಹಾಕೋದಿತ್ತು, ಹುಕ್ಸ್ ಹಚ್ಚಿದೆ. ಈ ಬ್ಲೌಸ್ ನಿನ್ನೆನ ಕಟ್ ಮಾಡಿ ನಿನ್ನೆನ ಬ್ಲೌಸ್ ಸ್ಟಿಚ್ ಮಾಡಿ ಮುಗಿಸೆ ನೋಡ್ರಿ. ಸೊ ಹುಕ್ಸೊಂದು ಹಚ್ಚೋದಿತ್ತು, ಹಚ್ಕೇಟ ವೇರ್ ಮಾಡಿನೂ ನೋಡಿದೆ. ಸಖತ್ತಾಗಿ ಕುಂತೈತೆ ಅಂತಂದು ಹೇಳ್ಬೋದು. ಫಿಟ್ಟಿಂಗು ಮತ್ತು ಟೈಟ್ ಆಗುತ್ತಾ ಅಂತೇಳಿ ಹೊಲಿಗೆ ಬಿಚ್ಚೋಂಗೂ ಇಲ್ಲ, ಲೂಸ್ ಆಗುತ್ತಾ ಅಂತಂದು ಹೊಲಿಗೆ ಹಾಕ್ಕೊಳ್ಳೋಂಗೂ ಇಲ್ಲ. ಸೊ ಪರ್ಫೆಕ್ಟಾಗಿ ಕುಂತೈತಿ ಫಿಟ್ಟಿಂಗ್. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನೆಕ್ ಡಿಸೈನ್ ನೋಡ್ತಾ ಇರ್ಬೋದು, ಇಡ್ತೀವಿ ಸಿಂಪಲ್ ಆಗನ ಇಟ್ಟೀನಿ ನೋಡ್ರಿ, ಎಷ್ಟು ಚೆನ್ನಾಗಿ ಬಂದೈತಿ ಅಂತೇಳಿ. ಇನ್ನು ಒಂದು ಸೀರೆನ್ ಬ್ಲೌಸ್ ಐತೆ ನೋಡ್ರಿ ಹೊಲ್ಕೊಳ್ಳೋದು. ಸೊ ಬ್ಲೌಸ್ ಅಂಕರ ಆಲ್ಮೋಸ್ಟ್ ಎಲ್ಲ ಹೊಲ್ಕೊಂಡೆ. ಇನ್ನು ಒಂದು ಅಷ್ಟ ಐತಿ, ಇನ್ನು ಅದೊಂದು ಯಾವಾಗ ಹೊಲ್ಕೊತೀನಿ ಏನೋ. ಆ ಸೀರೆ ಅಂಕರ್ ತೊಗೊಂಡು ಭಾಳ ವರ್ಷನಾಗೈತಿ. ಒಂದೇ ಸಲ ವೇರ್ ಮಾಡೀನಿ. ಅದು ಬೇರೆ ಬ್ಲೌಸ್ ಪೇರಪ್ ಮಾಡಿ ವೇರ್ ಮಾಡಿದ್ದೆ. ಅದು ನನ್ನ ತಂಗಿ ಸೀಮಂತದೊಳಗೆ. ಸೊ ಅದ್ರದ್ದನ ಈಗ ಬ್ಲೌಸ್ ಒಂದು ಹೊಲ್ಕೊಳ್ಳೋದೈತಿ. ಅದನ್ನ ಯಾವಾಗ ಹೊಲ್ಕೊತೀನಿ ನೋಡೋಣಂತ. ಅದ್ರಕ್ಕೆ ಯಾವ್ದಾರು ರೆಡ್ ಕಲರ್ ಬ್ಲೌಸ್ ವೇರ್ ಮಾಡ್ಬೋದು, ನಡೀತೈತಿ. ಆದರೂ ಅದು ಆ ಸೀರೆ ಬ್ಲೌಸ್ ಹೊಲ್ಕೋಬೇಕಂತ ಅಂದ್ಕೊಂಡೀನಿ. ಸೊ 3 ಬ್ಲೌಸ್ ಹೊಲ್ಕೊಂಡೆ ನೋಡ್ರಿ. ಒಂದು ಮೀಶೋದಾಗ ತರಿಸಿರೋಂಥ ಎಂಬ್ರಾಯ್ಡರಿ ಬಂದಿರೋವಂಥದ್ದೊಂದು ಬ್ಲೌಸು, ಒಂದು 2 ಸೀರೆ ಒಳಗೆ ಬಂದಿರೋವಂತಹ ಬ್ಲೌಸು. ಸೊ ಇದೊಂದು, ಮತ್ತೊಂದು ಮೈಸೂರು ಸಿಲ್ಕ್ ಮಣ್ಣೊಂದು ತೋರಿಸೀನಿ. ಸೊ ಅದೊಂದು ಹೊಲ್ಕೊಳ್ಳೋದಾಯ್ತು. ಇವಾಗ 3 ಬ್ಲೌಸ್ ಅಂಕರ ರೆಡಿ ಆಗ್ಯಾವು. ನೋಡೋಣ ಯಾವಾಗ ಹಾಕ್ಕೊಳ್ಳೋದಾಗತ್ತಾ ಅಂತೇಳಿ. ಮೇ ಬಿ ಸಮ್ಮರ್ ಮುಗಿದ್ರೊಳಗೆ ಒಂದು ಅಥವಾ 2, 3 ನೋಡ್ಬೇಕು ಎಷ್ಟೆಷ್ಟು ಯೂಸ್ ಆಗ್ತಾವೆ ಅಂಥೇಳಿ. ವೇರ್ ಮಾಡಿದಾಗಂತೂ ಬ್ಲಾಗ್ ಮಾಡಿರ್ತೀನಲ್ಲ, ಸೊ ನೋಡೋಕ್ಕಂತ್ರಿ. ಇನ್ನು ನಾಳೆಗೆ ಊರಿಗೆ ಹೋಗೋದೈತಿ. ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಮಾಡಬೇಕು. ಅನ್ವಿತಂದು ಆಲ್ಮೋಸ್ಟ್ ಬ್ಯಾಗ್ ಪ್ಯಾಕಿಂಗ್ ಆಗೈತಿ. ಆಕೆ ಯಾವ್ಯಾವ ಡ್ರೆಸ್ಸೆಲ್ಲ ಇಟ್ಕೋಬೇಕು ಅಂಥೇಳಿ ಎಲ್ಲ ಚಾಯ್ಸ್ ಮಾಡಿ ಕೊಟ್ಟೆ. ಬ್ಯಾಗ್ ಎಲ್ಲ ಆಕೆ ಪ್ಯಾಕಿಂಗ್ ಆಲ್ಮೋಸ್ಟ್ 3/4% ಅಷ್ಟು ಆಗೈತಿ. ಇನ್ನು ನಂದು ಮತ್ತು ಹಸ್ಬೆಂಡ್ದು ಅರವಿಂದು 3 ಮಂದಿ ಐತಿ ನೋಡ್ರಿ. ಸೊ ಈಗ ಯಾಕೆ ಊರಿಗೆ ಹೊಂಟೈತಿ ಏನು ಅಂಥೇಳಿ ಅಪ್ಕಮಿಂಗ್ ಬ್ಲಾಗ್ಸ್ ನೋಡ್ರಿ. ಪ್ರತಿ ಸಲ ಊರಿಗೆ ಹೋಗುವಾಗ ಒಂದು ಜೋಶ್, ಒಂದು ಖುಷಿ, ಒಂದು ಹ್ಯಾಪಿನೆಸ್ ಇರ್ತಿತ್ತು. ಬಟ್ ಅದೆಲ್ಲ ಇಲ್ಲ. ಹೋಗ್ಬೇಕು ಊರಿಗಷ್ಟ. ಬ್ಯಾಗ್ ಪ್ಯಾಕ್ ಮಾಡಬೇಕು. ಸುಟ್ಗೆಸ್ದಾಗ ಸೀರೆಗಳಾದರೂ ಸೀರೆ ತಗೋಬೇಕು. ಒಂದು ಬಟ್ಟೆ ಯಾವ್ದು ಇಟ್ಕೋಬೇಕಂತಂದು ನೋಡ್ತೀನಿ. ಈಗ ಎಲ್ಲ ಯಾವ ಬೇಕು ಎಲ್ಲ ನೋಡಿಕೊಂಡು ಬಡ ಟ್ರೋಲಿ ಬ್ಯಾಗಿಗೆ ತುಂಬ್ಕೊಂಡ್ಬಿಡ್ತೀನಿ. ಆ್ಯಂಡ್ ಮೊನ್ನೆ ಮೆಹಂದಿ ಏರ್ ಪ್ಯಾಕ್ ಮಾಡ್ಕೊಂಡಿದ್ನಲ್ಲ, ಸೊ ಅವತ್ತು
ಜಸ್ಟ್ ಅಷ್ಟು ನಾರ್ಮಲ್ ವಾಟರಿಂದ ಹೇರ್ ವಾಶ್ ಮಾಡ್ಕೊಂಡಿದ್ದೆ ನೋಡಿರಿ. ಶಾಂಪು ಏನು ಹಾಕಿರಲಿಲ್ಲ. ಸೊ ಇವತ್ತು ಶಾಂಪು ಹಾಕಿ ಹೇರ್ ವಾಶ್ ಮಾಡ್ಕೊಂಡಿನಿ. ಮೆಹಂದಿ ಹೇರ್ ಪ್ಯಾಕ್ ಮಾಡ್ಕೊಂಡಿದ್ದಿನ. ಸೊ ಅವತ್ತು ಶಾಂಪು ಹಾಕಬಾರ್ದು, ಸಂಗ ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೋಬೇಕು. ನಾವೇನು ಮೆಹಂದಿ ಏನು ಹಚ್ಕೊಂಡಿರ್ತೀವಲ್ಲ, ಸೊ ಅದೆಲ್ಲ ಏನು ಹಚ್ಕೊಂಡಿದ್ದೇನು ಯೂಸ್ ಇರೋಂಗಿಲ್ಲ ನೋಡ್ರಿ. ಶಾಂಪು ಹಾಕ್ಕೊಂಡಾಗ ತೊಳ್ಕೊಂಡ್ರೆ ಎಲ್ಲ ತೊಳ್ಕೊಂಡು ಹೋಗ್ಬಿಡ್ತೈತಿ. ಸೊ ಹಂಗಾಗಿ ಅವತ್ತು 1 ದಿನ ಅಥವಾ 2 ದಿನ ಬಿಟ್ಟು ಶಾಂಪು ಹಾಕೋರಿ. ನೋಡ್ತಿರ್ಬೋದು ಎಲ್ಲ ವೈಟ್ ಹೇರ್ಸ್ ಇದ್ದು ನೋಡ್ರಿ, ಎಲ್ಲ ಕೆಂಪಾಗ್ಯವು. ಆ್ಯಕ್ಚುಲಿ ನ್ಯಾಚುರಲ್ ಮೆಹಂದಿಯಿಂದನೂ ನಾವು ಹೇರ್ ಪ್ಯಾಕ್ ಮಾಡ್ಕೊಳ್ಳೋದು. ಇವೆಲ್ಲ ಕಲರ್ ಸಿಗ್ತಾವಲ್ಲ ನಾರ್ಮಲ್, ಇಲ್ಲೇ ಶಾಪ್ ಒಳಗೆಲ್ಲ ಸಿಗ್ತಾವಲ್ಲ, ಯಾವ ಹೆಸರು ಸತ್ಯಾಗ ನನಗೆ ಗೊತ್ತಿಲ್ಲ, ಅವೆಲ್ಲ ಯೂಸ್ ಮಾಡಬಾರ್ದು ಅಂತ. ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ಪಾರ್ಲರ್ ಒಳಗೆ ಏನು ಹೇರ್ ಪ್ಯಾಕ್ ಮಾಡ್ತಾರಲ್ಲ, ಸೊ ಅವರ ಹೇಳ್ಯಾರ ಹಾಕೋಬಾರ್ದ್ರಿ, ಭಾಳ ಎಫೆಕ್ಟ್ ಐತದು, ಕಣ್ಣಿಗಂತೂ ಭಾಳ ಎಫೆಕ್ಟ್ ಐತಿ ಅಂತಂದು ಅವರ ಹೇಳ್ಯಾರ, ಪಾರ್ಲರ್ದವರ ಹೇಳ್ಯಾರ. ಸೊ ನೋಡಿದ್ರೆ ಅವ್ರದ್ದು ವರ್ಕ್ ಕಸ್ಟಮರ್ಸ್ ಹೆಂಗೆ ಜಾಸ್ತಿ ಬರ್ತಾರ ಅವ್ರದ್ದು ವರ್ಕ್ ನಡೀತೈತಿ, ಅವ್ರನ್ನ ಆ್ಯಕ್ಚುಲಿ ಹೇಳ್ಯಾರ. ಸೊ ಅದ್ರಾಗ ಗೊತ್ತಾಗತ್ತೆ ಅದು ಎಷ್ಟು ಸೈಡ್ ಎಫೆಕ್ಟ್ ಐತಿ ಅಂತೇಳಿ. ಸೊ ಹಂಗಾಗಿ ನಾವಂತೂ ಕೂದಲ ಕೆಂಪಿದ್ರು ಇರೋಲ್ದಕ್ಕ, ಬಟ್ ನ್ಯಾಚುರಲ್ ಮೆಹಂದಿಯಿಂದನ ಹಚ್ಕೊಳೋಣ ಅಂತಂದ್ರೆ ನ್ಯಾಚುರಲ್ ಮೆಹಂದಿ ಪೌಡರ್ ಸಿಗುತ್ತಲ್ಲ, ಕೆಮಿಕಲ್ ಇಲ್ಲದ್ದು, ಸೊ ಅದನ್ನು ಹಚ್ಕೊತೀವಿ ಅಷ್ಟೇ. ಅದಕ್ಕೊಂದು ಸ್ವಲ್ಪ ನೆಲ್ಲಿಕಾಯಿ ಪೌಡರು, ಭೃಂಗರಾಜ್ ಪೌಡ್ರು, ಇನ್ನೊಂದು ಯಾವುದೋ ಹಸ್ಬೆಂಡ್ ಹೇಳಿದ್ರು ಅದ್ರ ಅಷ್ಟು ಹೆಸರು ನೆನಪಿಲ್ಲ. ಸೊ ಇದಿಷ್ಟು 4 ಐಟಮ್ ಹಾಕಿ ಅದಕ್ಕೆ ಬೇಕಂದ್ರೆ ಮೊಸರು, ಮೊಟ್ಟೆ ಅಥವಾ ಕೊಬ್ಬರಿ ಎಣ್ಣೆ, ಸೊ ಇದಿಷ್ಟು ಮಿಕ್ಸ್ ಮಾಡ್ಕೊಂಡು ಹಚ್ಕೋಬೋದು. ಸೊ ಒಂದು ಬ್ಲಾಗ್ನಾಗೂ ತೋರಿಸಿ, ನಾನು ಕಂಪ್ಲೀಟಾಗಿ ತೋರಿಸಿ ನಾನು ಮೆಹಂದಿ ಹೇರ್ ಪ್ಯಾಕ್ ಯಾವ ರೀತಿ ರೆಡಿ ಮಾಡ್ಕೊಳ್ತೀನಿ ಅಂತಂದು 2 ಬ್ಲಾಗ್ನ ಶೇರ್ ಮಾಡ್ಕೊಂಡೀನಿ. 2 ವಿಡಿಯೋ ಕಂಪ್ಲೀಟಾಗಿ ಶೇರ್ ಮಾಡ್ಕೊಂಡೀನಿ. 2 ಮೆಹಂದಿ ಹೇರ್ ಪ್ಯಾಕ್ ಡಿಫ್ರೆಂಟ್ ಟೈಪ್ ಒಳಗೆ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತಂದು. ಸೊ ಆ ವಿಡಿಯೋಸ್ನ ನೋಡಿರೋದು ನೆನಪಿರ್ಬೋದು, ಒಂದ್ಸಲ ಪ್ರೊಫೈಲ್ ಹೋಗಿ ಚೆಕ್ ಮಾಡಿರಿ, ಸಿಗ್ತಾವೆ. ಆ್ಯಕ್ಚುಲಿ ಭಾಳ ವರ್ಷ, ಯಾಕೆ 2 ವರ್ಷನ ಆಗೈತೆ ಏನೋ, ವಿಡಿಯೋಗಳು ಭಾಳ ಹಿಂದೋಗಿರ್ತಾವೆ, ಸಿಗ್ತಾವೋ ಇಲ್ಲ ಒಂದೊಂದು ವಿಡಿಯೋ ನೋಡ್ಕೊಂತ ಹೋದ್ರೆ ಸಿಗ್ತಾವೆ. ಎಲ್ಲಿಗೆ ಬರ್ತೀನಿ ನೀನು? ಊರಿಗೆ? ನೀ ಆಗಲ್ಲ ಮತ್ತೆ ಬರಂಗಿಲ್ಲ ಅಂದಿಲ್ಲ, ಮತ್ತೆ ಈಗ ಯಾಕೆ ಬರ್ತೀನಂತೆ? ಮ್ಯೂಟ್ ಮಾಡೋಣಂತಿದನ. ಅರವಿಂದ್ ಸ್ಕೂಲ್ ಆಟೋ ಅಂಕಲ್ ಇವತ್ತು ಪಾರ್ಟಿ ಕೊಡ್ಸ್ಯಾರ. ಅರವಿಂದ್ ಇವತ್ತು ಭಾರಿ ಖುಷಿ. ಏನು ಕೇಳಿ ಪಾಪನ? ಇಲ್ಲ, ನೀನು ಬಿಟ್ಟ ಹೋಗೋದು, ಮಾಮ ಬಿಟ್ಟು ಹೋಗಂತಂದು ಹೇಳ್ಯಾನ, ಬಿಟ್ಟು ಹೋಕ್ಕಿ ನಾನು. ನೀನು ಅಲ್ಲಿ ಊರಿಗೆ ಹೋಗಿಂದ 5 ಮಾತು ಕೇಳಲ್ಲ ನೀನು. ಒಂದು ಕಡೆ ಕುಂದ್ರಲ್ಲ, ನಿಂತಲ್ಲಿ ನಿಂದ್ರಂಗಿಲ್ಲ, ಅದಕ್ಕೆ ನೀನು ಬಿಟ್ಟು ಹೋಗ್ಬೋದು. ಇಲ್ಲ, ನಾ ಪಪ್ಪನ ಬೇಡ ನಾನು. ಇಲ್ಲ ಇಲ್ಲ, ಬಿಟ್ಟು ಹೋಗೋದು. ಇಲ್ಲ, ನೀನು ಬಿಟ್ಟು ಹೋಗೋದನ ನೋಡಿದ್ರೆ ನಿನ್ನೆ ಮತ್ತೆ ಇವತ್ತ ಸ್ಕೂಲಿಗೆ ಹೋಗಿ ಆಗ್ಲೇ ಊರಿಗೆ ಬರಕ್ ತಯಾರದಿನ. ನಿನ್ನಿಂದನ ಸ್ಟಾರ್ಟ್ ಆಗೈತಿ ಸ್ಕೂಲು. ನಾಳೆ 1 ದಿನ ಸುಟ್ಟಿ ಐತಿ, ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗಿನ ಈಗ 2 ದಿನ ಆಗೈತಿ, ಆಗ್ಲೇ ಊರಿಗೆ ಬರಕ್ ರೆಡಿಯಾಗಿ. ಅಮ್ಮ ಪರ್ಮನೆಂಟ್ ಮಾರ್ಕರ್ ಅಂತ ನೋಡು. ಅಯ್ಯೋ, ಇವ ನೋಡಿಲ್ಲ, ಇವ ಏನೇನ್ ಮಾಡ್ಯಾನ ಕೆತಾಪತಿ. ಇದು ಬಿಚ್ಚಿತಾನೆ, ಏನಾಗೈತೆ ನೋಡು. ಚೌಕಬರ ಬರ್ದಾರ ನೋಡ್ರಿ, ಪರ್ಮನೆಂಟ್ ಮಾರ್ಕರ್ ಇಲ್ಲೇ. ಈ ಬ್ಯಾಸಿಗೆ ಒಳಗೆ ಏನ ಚೌಕಬರ ಆಟ ಆಡಕ್ಕ ಸ್ಕೆಚ್ ಮಾಡಿಟ್ಟೀನಿ ಇದನ್ನ. ಇದು ಇತ್ತಾಗ ಚೆಸ್, ಇತ್ತಾಗ ಏನಂತಾರ ಇದಕ್ಕೆ ಚೌಕಬರ, ಚಕ್ಕಮನಿ, ಲೂಡೋ ಅಂತಾರನ ಇದಕ್ಕ. ಲೋಡ ಅನ್ನಂಗಿಲ್ಲ, ಚಕ್ಕಮನಿ ಅಂತಾರ ಒಂದು, ಚೌಕಬರ ಅಂತಾರ ಒಂದು. ಬಾರಿ ಬಿಡು. ಟೇಪ್ ಹಾಕಿ ಬಡ್ದ ಹಾಕ್ಯಾನ, ಟೇಪ್ ಹಚ್ಚಾನ, ಟೇಪ್ ಕೀಳುದಿಲ್ಲನ ಅದು. ಏನಾರ ಒಂದು ಕಿತಾಪತಿ ಮಾಡ್ತಾನ ನೋಡು. ಒಟ್ಟು ರಿಪೇರಿ ಮಾಡಪ್ಪ ಇವ. ನೋಡಿ ಎಲ್ಲ ಕೆಡಿಸಿಟ್ಟು ಅಲ್ಲಿ ಗುಜ್ರಿಗೆ ಹಾಕ್ತೀವಿ. ನೀ ಅದೇ ಅಲ್ವ ರಿಪೇರಿ ಮಾಡಕ್ಕೆ, ಅದಕ್ಕೆ ಕೆಡಿಸಿಡ್ತೀವಿ. ಈಗ ಹೆಂಗೆ ರಿಪೇರಿ ಮಾಡ್ಕೊಡ್ತಾನಂತೇಳಿ ನಿನ್ನೂ ನಾ ಬುಳ್ಳಪ್ಪನ ಮಾಡಿ ನಾವು ಇನ್ನೂ ದೊಡ್ಡ ಇರ್ತಾವಲ್ಲ. ಮತ್ತು ಸಣ್ಣವಾಗಿ ಒಂದು ಮತ್ತೆ ಕಾಲಿಗೆ ಇವು ಹಾಕವು, ಗಾಯ ಮಾಡ್ತಾವು. ಮತ್ತು ಅವ್ನ ಊರಿಗೆ ಹಾಕ್ಕೊಂಬರವನು ಈಗ ಗಾಯ ಮಾಡ್ಕೊಳಕ.
ಇಲ್ಲಿ ಒಂದು ಜೊತೆ ತೊಗೊಂಡ್ಲೆ ಹೋಗಿ ಅವು ಚಪ್ಪಲ್ ಬೇಕಾ ನಿನಗಂತವು? ಮತ್ತೆ ಅಲ್ಲ ಅವಲ್ಲ ಈಗ ಅವು ಹರಿದಾವ ಚಪ್ಪಲ. ಮತ್ತೆ ಈಗ ಚಪ್ಪಲ್ ಹರಿದು ಹಾಕೊಂಬರ್ಲೇನು ಊರಿಗೆ? ಈಗ ಇಲ್ಲ ಇಲ್ಲ ಹಂಗಿದ್ರ ಇಲ್ಲ. ಮತ್ ನೀನ ಅವಾಗ ತಗೊಂಬಂದಿಲ್ಲ ಗೊತ್ತಾಗೋದಿಲ್ಲ ನಿನ್ನ ಸೈಜ್. ಈಗ ಹೇಳಿನಿ ಅವ್ರಿಗೆ ತಂದ್ಬಿಟ್ಟು ಎಂದು ಕೊಟ್ಟೆ ಅವಾಗ ದೊಡ್ಡ ಹಾಕವನ ಸ್ವಲ್ಪ ದೊಡ್ಡ ಹೋಗ. ಮತ್ತ ನಿನ್ನ ಕಾಲಲ್ಲಿ ಅವನು ಕಾಲಲ್ಲಿ ಅಲ್ಲಿ ಹೋಗಿ ರಿಪೇರಿ ಮಾಡಿಸ್ಕೊಂಡ್ಬಿಡೇನ? ಎಲ್ಲಿ ರಿಪೇರಿ ಏನ್ ಮಾಡ್ಕೊಡ್ತಾರ? ಇದು ದೊಡ್ಡ ಮಾಡಿಬಿಟ್ರೆ ಅತ್ತ ಬರ್ತಾವು. ಯಾಕೆ ಅದು ಉಂಟ ಇನ್ನು ಉಂಟ ಅಷ್ಟ ದುಡ್ಡು ನೋಡಿ. ಅಲ್ಲಿ ಅವನು ಪೂಜೆಗೆ ಇಟ್ಟಾನ ಅಲ್ಲಿ ನೋಡಲ್ಲಿ ಇಟ್ಟ ನೋಡ ಪೂಜೆಕ. ರಿಪೇರಿ ಮಾಡಿಸ್ಕೊಂಡ್ಬರ್ತೀನಿ ಇವನ ಹೋಗಿ. ಬೇಡ ಹೊಸ ತೊಂಬ ಹೋಗ. ಅಲ್ಲ ರಿಪೇರಿ ಮಾಡಿಸ್ಕೋ ಮತ್ತೆ ಮೂಲಿಗೆ ಬೀಳ್ತಾವು. ಈಗ ಊರಿಗೆ ಹೋಗಕ್ಕೆ ಮತ್ತೆ ಹೊಸ ತೊಂಬ ಬಿಟ್ಟಿದೆ. ಇವು ಮುಂದಿನ ಮಾಡಿಸ್ಕೊಂಡಲ್ಲ ಮಾಡಿಸ್ಬೇಕಂತ ಹೇಳಾಕ ನಾವಲ್ಲಿ ಆ ಪರಿ ಬ್ಯಾಸಿಗೆ ಐತಿ ಬೆಳಗಾವ್ ಒಳಗ. ಬ್ಯಾಸಿಗೆ ಹಾಕೊಳ್ಳಾರ್ದ ಯಾವಾಗ ಹಾಕೊಂತಿ ಅಂತ. ಹೌದು ಅವು ತಾಳ್ಕಿ ಬರಂಗಿಲ್ಲ. ಜಲ್ದಿ 3 ತಿಂಗಳಿಗೆ 4 ತಿಂಗಳಿಗೆ ಹರಿದ ಬಿಡ್ತಾವು. ಅದು ಪ್ರಿಪೇರ್ ಮಾಡಿ ಈ ಬ್ಯಾಸಿಗೆ ಹಾಕುವ. ಇದು ಹೆಂಗ್ ರಿಪೇರ್ ಮಾಡ್ತಾರ ಅವರು? ಅದನ್ನ ಇದು ಕಿತ್ತೈತಲ್ಲ ಇದು ಇಲ್ಲಿಗೆ ಬಡ್ಡಿ ಮಳಿ ಬಿಡಿತಾರ ಅವ್ರು ಅಷ್ಟ. ಇಲ್ಲಿ ಮಳಿ ಬಿಡ್ತಾರೆ. ಈಗ ರಿಪೇರಿ ಮಾಡಿಸ್ಕೊಂಬರಕ್ಕೆ ಹೊಂಟಿ ಏನು ತೊಗೊಂಬರಕ್ಕೆ ಹೊಂಟಿ? ರಿಪೇರಿ ಮಾಡಿಸ್ಕೊಂಡು ಏನು ತೊಗೊಂಡಿರಿ ನೀನು? ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಅರ್ವಿನ್ ಒಂದು ಹೊಸ ಐಟಮ್ ತೊಗೊಂಡ್ಬಂದಾನ. ನನಗಂಕರ ಇದು ನೋಡಿದ ಕೂಡಲೇ ನಮ್ಮ ಚೈಲ್ಡ್ಹುಡ್ ಮೆಮೊರಿಗೆ ನಾ ಹೋಗ್ಬಿಟ್ಟೆ ನೋಡ್ರಿ. ನಾವು ಸಣ್ಣರಿದ್ದಾಗೂ ಇಂಥವಿದ್ದು ಇಡೀರಿನ ಕೈ. ಸೊ ಇದೇ ಥರನ ಸೇಮ್ ಇದ್ದು. ಬಟ್ ಏನಂದ್ರೆ ಇದ್ರ ಮ್ಯಾಗ ಹಿಂಗೆ ಗೊಂಬೆ, ಫ್ಲವರ್ಸ್, ಬ್ರೇಸ್ಲೆಟ್ ಟೈಪ್ ಡಿಸೈನ್ಸ್ ಬರ್ತಿದ್ದು. ಹಿಂಗೆ ಕೈ ಮ್ಯಾಗ ಹೊಡ್ಕೊಂಡ್ರೆ ಹಿಂಗೆ ಕೈಗೆ ಸುತ್ಕೊಂತಿತ್ತು. ಸೊ ನಾವು ಸಣ್ಣರಿದ್ದಾಗೂ ಇದ್ದು ನೋಡ್ರಿ. ಇವಾಗೂ ಇನ್ನೂ ಅದಾವು. ತಗೊಂಡಿದ್ವಿ ನೋಡ್ರಿ. ಹಿಂಗತ್ತೆ ಹಾಕೊಂತಿದ್ವಿ ಸಣ್ಣರಿದ್ದಾಗ. ಏನೈತಿಲ್ಲ ಫ್ರೆಂಡ್ಸ್, ಇದು ಸ್ಕೇಲ್ ಥರ ಐತಿ ನಮ್ದು. ಬಟ್ ಸ್ಕೇಲ್ ಥರ ಇರ್ತಿರ್ಲಿಲ್ಲ. ಒಂದೊಂದು ಸ್ಕೇಲ್ ಥರನೇ ಇರ್ತಿದ್ವಿ ಬಿಡ್ರಿ. ಬಟ್ ನಾವು ಹೆಣ್ಮಕ್ಳೆಲ್ಲ ಹೆಚ್ಚು ಫ್ಲವರು ಹಿಂಗೆ ಗೊಂಬೆ ಇರೋವು. ಸೊ ಈ ಥರ ಡಿಸೈನ್ ಇರೋದು ತೊಗೊತಿದ್ವಿ. ಇದು ನೋಡಿದ ಕೂಡಲೇ ನನಗಂಕರ ಅಯ್ಯೋ ಇನ್ನೂ ಅದಾವ ಇವು ಅಂತ ಅನಿಸ್ತು ನನಗೆ. ಯಾರ್ಯಾರೆಲ್ಲ ಇಂಥದ್ದು ಸ್ಕೂಲ್ಗೆ ಹೋಗುವಾಗ ನೀವು ಸಣ್ಣರಿದ್ದಾಗ ಇಂಥದ್ದು ಆಟ ಆಡೋ ಸಾಮಾನು ಯೂಸ್ ಮಾಡಿರಿ ಕಮೆಂಟ್ ಮಾಡಿ ಹೇಳ್ರಿ. ನನಗಂಕರ ನನ್ನ ಬಾಲ್ಯನ ನೆನಪಾಯ್ತು ನೋಡ್ರಿ. ನಂಗೆ ಸ್ವಲ್ಪ ಸ್ಟಿಕ್ ಬೇಕಾವ ನೀನು ತಗೊಂಡು ಹೋಗ್ಬೇಡವ ನೀನು ಅಂತ. ಅದನ್ನ ರಿಪೇರಿ ಮಾಡ್ಬಿಡ್ತೀನಿ. ಅದನ್ನ ತಗೊಂಡು ಹೋಗಿರ್ತೀನಿ. ಏನ್ ರಿಪೇರಿ ಮಾಡ್ತಿ? ಇದ್ದಾಗ ಒಂದಿನ ಯೂಸ್ ಮಾಡ್ಲಿಲ್ಲ ಅಂತ ಈಗ ಒಯ್ಯ ಮುಂತಾಗ ತಗೊಂಡ್ ಹೋದೆ ನೋಡ್ ನೀನು ಸ್ವಲ್ಪ ಸ್ಟಿಕ್. ನಾ ಏನ್ ಯೂಸ್ ಮಾಡಂಗಿಲ್ಲ ಬಿಡಲ್ಲ, ಹಂಗ ಬಿಲ್ಡಪ್ ಕೊಡ್ತಾನ. ಈಗ ಅಂಕರ್ ಬ್ಯಾಗ್ ಫುಲ್ ಆತು. ಅರುಣೊಂದು ಇನ್ನೊಂದು ಬ್ಯಾಗ್ ಮಾಡಿ ಮನುಷ್ಯ ಒಂದೊಂದು ಬ್ಯಾಗ್ ಹಾಕವಲ್ಲ. ಈಗ ಚಂದಾಗ ಅಲ್ಲ 3 ಮಂದಿ ಹೋಗ್ತಿರಿಲ್ಲ? ಹೌದು 3 ಮಂದಿಕ್ಕೆ ನಾನು ಅನಿತಾ ಅವ್ನ ಬ್ಯಾಗ್ ಒಜ್ಜಾಕೈತಿ. ಮತ್ತೆ ಸುಮ್ಮನೆ ಅವಂದು ನಿನ್ನ ಮಾಮ ಇಲ್ಲಿ ಬಿಟ್ಟು ಹೋಗ. ನಾನು ಅರಿಬಿ ಎಲ್ಲ ಇಟ್ಕೊಳಕ್ ಜಾಗಿಲ್ಲ ಅವನಿಗೆ. ಇಟ್ಕೊಳಕ್ ಜಾಗ ಇಲ್ಲ, ಅದಕ್ಕೆ ಇಲ್ಲೇ ಬಿಟ್ಟು ಹೋಗ್ಬಿಡ್ತೀವಿ. ಮಾಮ ಬರ್ತಾನ, ಅವ ಮಾಮ ನೋಡಿ ಬಾ. ಅಲ್ಲಿ ನಿಂದ ಏನ್ ಕೆಲಸ ಐತೆ? ಹೌದು ಊರಾಗ ಆರಣ್ಣ ನಿಂದೇನ್ ಕೆಲಸ ಐತಿ? ಅವಂದ ಏನ್ ಕೆಲಸ ಇಲ್ಲ. ನಿಮ್ ಜೋಡಿ ಬರೋದ ಕೆಲಸ. ನೀ ಏನಾನ ನಿಂದೇನ್ ಕೆಲಸ ಐತಲ್ಲ ಊರಾಗ? ದೊಡ್ಡದಾಗಿದ್ದ ಗೊತ್ತೈತಿ. ನಿಂದೇನು ಊರಾಗ ಕೆಲಸ ಇಲ್ಲ. ಮಾಮ ಜೋಡಿ ಬಾ ನೀನು. ಅಡ್ವಾನ್ಸ್ ಸ್ಕೂಲ್ ಚೆನ್ನಾಗೈತಿ ನಿಂದ. ನಾ ಮಾತು ಕೇಳ್ತೇನೆ ನೀನು ಇಲ್ಲೇ ಕೇಳವಲ್ಲ. ಇಲ್ಲೇ ಕೇಳ್ತಾನ. ಹೂ ಮಮ್ಮಿ ಇಲ್ಲೇ ಇರ್ತೀನಿ. ಇಲ್ಲಿನೂ ಹಂಗ ಹೇಳ್ತಾನ. ಹೂ ಕೇಳ್ತೀನಿ ಮಮ್ಮಿ ಅಂತಂದ. ಒಕ್ಕನ ಅಲ್ಲಿ ಹೋಗಿಂದ ಒಟ್ಟ ಸಣ್ಣಗಿರಂಗಿಲ್ಲವ. ಇವ್ನ ನೋಡ್ಕೊಳಕ್ ಒಬ್ಬ ಮನುಷ್ಯ ಬೇಕು ನೋಡಿ. ಇವ್ನ ಕಾಯಕೊಬ್ಬ
ಒಬ್ರು ಸಾಲಂಗಿಲ್ಲ ಮತ್ತ ಒಬ್ರು ಇನ್ನೂ ಕಮ್ಮಿ ಆದ್ರ ಅವ್ರು ಇಬ್ರು ಬೇಕು ಎಡಕ್ಕೊಬ್ರು ಬಲಕ್ಕೊಬ್ರು ಅರುಣ ಎರಡು ಆಳ್ಬೇಕು ನೋಡಿ ನಿಮ್ ಕಾಯಕ ಎಲ್ಲಿ ಹೋದ ಎಲ್ಲಿ ಬಂದ ಏನ್ ಮಾಡಕತ್ತಾನ ಅಂತೇಳಿ ಯಾರು ಕೂಡ ನಾನು ಕೂಡ ಬಂದ್ರೆ ಹೆಂಗಿರ್ಬೇಕು ಅವ ನೀನ್ ಕೂಡ ಬರ್ತಾನೆ ಕರ್ಕೊಂಡು ಹೋಗೋಣ ಅರುಣ ನಾನು ಕೂಡ ಬಂದ್ರೆ ಹೆಂಗಿರ್ಬೇಕು ಹೇಳ ಮತ್ತ ನಾನು ಕೂಡ ಇರೋದನ ಇಲ್ಲ ಇರ್ಬೇಕು ಮತ್ ನಿಮ್ಮ ಮಮ್ಮಿ ಕೂಡ ನೀನ ಎಲ್ಲ ಬಿಟ್ಟಾಗ ಎಲ್ಲ ಗಾಡಿಗಳ ಮ್ಯಾಗ ಹತ್ ಕುಂತಿರ್ತಿ ಜಾರ್ ಕೊಂಬಿದ್ದೆ ಅಂದ್ರಪ್ಪ ನಮ್ಗ ಅಂಜಿಕಿರಂಗಿಲ್ಲ ಎಲ್ಲ ಬಿಡ್ತಾನ ಆ ಗಾಡಿಗಳ ಮ್ಯಾಗ ಒಳಗ ಹತ್ತಿನಿ ಅಲ್ಲಿ ಕುಂತ್ನೆ ಸಂಧ್ಯಾಕ್ ಕುಂತ್ನೆ ಆ ಗಾಡಿಗಳ ಮ್ಯಾಗ ಹತ್ ಕುಂತ್ನೆ ಕಿಲಿಬಿಲಿ ಏನ್ ಮಾಡ್ಲಿ ಏನ್ ಬಿಡ್ಲಿ ಇಂಥವೆಲ್ಲ ಮಾಡ್ತಿರ್ತಿ ಎಲ್ಲ ಬಿಟ್ಟು ನಿನ್ನ ನೋಡ್ಕೊಂಡ ಕುಂದ್ರಕಾಗತ್ತ ಬುಕ್ ತಗೊಳ್ಳಿ ಅರುಣ ಅರುಣದೊಂದು ಬ್ಯಾಗ್ ಅಲ್ಲೇ ಮನುಷ್ಯಾಗ ಒಂದೊಂದು ಬ್ಯಾಗ್ ಅವ್ರ ಬ್ಯಾಗ್ ಅವ್ರ ಹಿಂಗ್ ನೋಡು ನಾನ್ ನಂಗ ಟ್ರೋಲಿ ಬ್ಯಾಗ್ ಅರುಣ್ ಹೇಳ್ಕೊಂಡಕ್ಕನ ಅರಿವಿನೊಂದು ಅನಿತಾ ಕೊಡ್ತೀನಿ ಅನಿತಾ ನಾ ತಗೋತೀನಿ ಏನ ಅನಿತಾ ನಾ ತಗೊಂತೀನಿ ಅನ್ನಿಲ್ಲ ಅದೊಂದು ನೀನ ತಗೊಳಕಂತ ಹೇಳ ಎದ್ದು ಯಾವ ಲಗೇಜ್ ಹೇಳ್ತೀನಿ ಬಾ ಕೊನಿನಗ ಇನ್ನು ನಮಗ ಒಂದ್ ಲಗೇಜ್ ಭಾಳ ಆಗತ್ ನಮಗ ಬೆನ್ನು ಸಿಗೈತ್ ನನಗ ಒಂದು ಬ್ಯಾಗ್ ಇಟ್ಕೊಂಡಿ ಅಂದ್ರೆ ಎಲ್ಲ ಕಿತ್ತೋಗ್ದಿರ್ತಾರ ಹಂಗ ಮಾಡ್ತೀನಿ ಈಗ ಅವನು ಕೊಡೋದನ್ನ ಡ್ರೆಸ್ ಅದ ಇನ್ನು ಇಷ್ಟ ನೋಡರವಿನ ಹೊಸವು ದಿನ ಹಾಕೊಂಡಾರ ಇಷ್ಟ ನೀನು ಈಗ ಹೋಗುವಾಗ ಇವನ್ನ ಹಾಕೊಂಡು ಮಾಡಿ ಹೋಗೋ ಅಲ್ಲಿ ಹೋಗುವಾಗಿ ನಾ ಲೆಕ್ಕಿ ನೋಡಿ ಅರವಿಂದ್ ದಿನ ಹಾಕೊಳ್ಳೋ ಅರ್ವಿ ಇಲ್ಲಿ ಪ್ಯಾಂಟ್ 4 ಇಟ್ಕೋ ಆಯ್ತು ನಿಂದ ಐರನ್ ಮಾಡ್ಕೊಳ್ಳೋದು ಮುಗಿತಾನ ಇಲ್ಲ ಸೊ ನೋಡ್ರಿ ಫ್ರೆಂಡ್ಸ್ ಬ್ಯಾಗ್ ಪ್ಯಾಕಿಂಗ್ ಆಲ್ಮೋಸ್ಟ್ ಆಯಿತು ನಾಳೆಗೆ ಅನ್ವಿತಂದು ಅಲ್ಲೈತಿ ಇದು ನಂದು ಇದು ಅರ್ವಿನಂದು ಇನ್ನು ಹಸ್ಬೆಂಡ್ ಇನ್ನು ಯಾವಾಗ ಪ್ಯಾಕ್ ಮಾಡ್ಕೊತಾರ ಇನ್ನು ಐರನ್ ಮಾಡ್ಕೊಳಕತ್ತಾರ ಬೇಡದು ಸೊ ನೋಡ್ರಿ ಇವತ್ತು ಪಲ್ಯ ಮೊಳಕೆ ಕಾಳಿನ ಪಲ್ಯ ಮಾಡಿತ್ತು ಬೆಳಗ್ಗೆ ರೊಟ್ಟಿ ಮಾಡಿದ್ದೆ ನೋಡ್ರಿ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ರೀತಿ ಆಗಿತ್ತು ನೋಡ್ರಿ ಐ ಹೋಪ್ ಈ ವ್ಲಾಗ್ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾನು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಟಾಟಾ ಬಾಯ್ ಬಾಯ್